ನಮಸ್ಕಾರಗಳು. ನಿಮ್ಮ ಮನೆಯ ಶಂಕರ್ ಪ್ರತಿನಿತ್ಯ ವಿಡಿಯೋಗಳು ಮಾಡಿ ತಾವುಗಳೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಯು ಆರ್ ಆಲ್ ಎಂಕರೇಜಿಂಗ್ ಮೀ ಅಲ್ವಾ, ಸಬ್ಸ್ಕ್ರೈಬಿಂಗ್ ಮಾಡಿ ನನಗೆ ಎಂಕರೇಜ್ ಮಾಡ್ತಾ ಇದ್ದೀರಾ. ನನ್ನ ಶಂಕರ್ ಪ್ರಚಾರ ಸಮಿತಿಯಿಂದ ಇದು ನೋಡಾದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗ್ತದೆ. ತಾವೆಲ್ಲ ಮಾಡ್ತೀರಾ ಅಂತ ನಂಬಿಕೆ ಇದೆ. ಇವತ್ತು ನಾನು ಮುಖ್ಯವಾಗಿ ಟಾಪಿಕ್ಕು ಒಂದು ಮದುವೆ ಬಗ್ಗೆ, ಮದುವೆ ಖರ್ಚು ವೆಚ್ಚದ ಬಗ್ಗೆ, ಆಡಂಬರದ ಮದುವೆ ಬಗ್ಗೆ ಕೆಲವು ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ತಾವುಗಳೆಲ್ಲ ನೋಡ್ತಾ ಇದ್ದೀರಾ, ಮದುವೆಗಳು ಒಬ್ಬರಿಗಿಂತ ಒಬ್ಬರು. ಇವತ್ತು ಅವರು 1.5 ಕೋಟಿ ನಾನು ಖರ್ಚು ಮಾಡಿದ್ದೀನಿ ಅಂದರೆ ಅವನು ಇನ್ನೊಬ್ಬ 3 ಕೋಟಿ ಖರ್ಚು ಮಾಡೋಕ್ಕೆ ರೆಡಿ ಇದ್ದಾನೆ. ಯಾಕಂದರೆ ಅವನದು ರೆಪ್ಯುಟೇಷನ್ ಕ್ವಶನ್ನು. ಯಾಕಂದರೆ ಬ್ಲ್ಯಾಕ್ ಮನಿ ಇದೆಯಲ್ವಾ, ದುಡ್ಡು. ಆ ದುಡ್ಡು ಹೆಂಗೋ ಖರ್ಚು ಮಾಡಬೇಕಲ್ಲ, ಬೇರೆ ಯಾರಿಗೂ ಮಾಡಲ್ಲ. ಅವ್ರ ಮಕ್ಕಳ ಮದುವೆಗಳಿಗೆ ಎಂಥ ವಿಜೃಂಭಣೆಯಿಂದ ಮಾಡ್ತಾರೆ, ಎಂಥ ಅರಮನೆಗಳಲ್ಲಿ ಮಾಡ್ತಾರೆ. ಅದ್ರ ಬಾಡಿಗೆಯನ್ನು ಭರಿಸೋ ಶಕ್ತಿ, ಅದೊಂದು ಬಾಡಿಗೆ ಒಂದು ದಿನದಿದೆಯಲ್ಲ, ಆ ಒಂದು ಅರಮನೆ, ಕಲ್ಯಾಣ ಮಂಟಪ, ಜೇಕೆರಸ ದೊಡ್ಡದಿದೆ, ಭಾಳ ಇದೆ. ಅಲ್ಲೆಲ್ಲ 25 ಲಕ್ಷ 50 ಲಕ್ಷ ಪರ್ ಡೇ. ಅಲ್ಲಿ ಎಷ್ಟು ಮದುವೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅವೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ತುಂಬಾನೇ ಒಂದು ಕಡೆ ಎಷ್ಟು ದುಃಖ ಆಗುತ್ತೆ ಅಂದರೆ, ಇವತ್ತು ನಮ್ಮ ಭಾರತನೇ ಒಂದು ಬಡ, ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಪೂರೆಸ್ಟ್ ಕಂಟ್ರಿ. ಇವಾಗ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲರೂ ಸುಧಾರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಮಟ್ಟಕ್ಕೆ ಬಂದಿದೆ ಇವಾಗ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮದುವೆ ಅನ್ನೋದು ಮಾಡಬೇಕು ಸಂಪ್ರದಾಯದ ಪ್ರಕಾರ. ಮದುವೆ ದೊಡ್ಡವರು ಹಿರಿಯರು ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತ ಭಾಳ ದುಡ್ಡನ್ನು ಯಾವ ರೀತಿ ನೀರು ಸುರಿದಂಗೆ ಸುರಿತಾರಲ್ವಾ ಮದುವೆಗಳಿಗೆ, ಎಷ್ಟು ಫೀಲ್ ಆಗುತ್ತೆ ಅವೆಲ್ಲ ನೋಡ್ತಾ ಇದ್ರೆ. ಅದೇ ದುಡ್ಡಲ್ಲಿ 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ 20 ಕೋಟಿ ಎಷ್ಟು ಬಡ ಕುಟುಂಬಗಳಿಗೆ ನೀವು ಒಂದು ಅನ್ನದಾತರಾಗ್ಬೋದು, ಅವ್ರಿಗೊಂದು ಜೀವನ ಕಲ್ಪಿಸ್ಕೊಳ್ಳೋಕ್ಕೆ ಒಂದು ದಾರಿ ಮಾಡ್ಬೋದಲ್ವಾ. ಅದನ್ನು ಕೆಲವರು ಮಾಡಲ್ಲ. ಅದು ರಾಜಕಾರಣಿಗಳಲ್ಲಿ ಕೆಲವರು ಮಾಡ್ತಾ ಇದ್ದಾರೆ, ಕೆಲವು ಸೆಲೆಬ್ರಿಟೀಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಇದ್ದಾರೆ, ಕೆಲವರು ದುಡ್ಡಿರೋ ಅಂಥವ್ರು, ನಾನಾ ರೀತಿ ಅವರು ಬೇರೆ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಒಂದು ಬ್ಲ್ಯಾಕ್ ಮನಿಗಳು ಮಾಡ್ಕೊಂಡಿರೋರು ಆ ಥರ ಮಾಡ್ತಾರೆ. ನಾವು ಸುಮಾರು ಮದುವೆಗಳಿಗೆ ಹೋಗಿದ್ದೀನಿ, ಅವಾಗೆಲ್ಲ ಕೂತ್ಕೊಂಡು ನಾನು ಯೋಚನೆ ಮಾಡೋದು ಇಷ್ಟೇ, ಏನಪ್ಪ ಈ ಥರ ಡೆಕೋರೇಷನ್ಗಳಿಗೆ, ಈ ಥರ ಲೈಟ್ ಅರೇಂಜ್ಮೆಂಟ್ಸ್ಗೆ, ಈ ಥರ ಒಂದು ಕ್ಯಾಮ್ರಾಗಳಿಗೆ ಬಾಬಾ ಯಾವ ಮಟ್ಟದಲ್ಲಿ ಖರ್ಚು ಮಾಡ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಮದುವೆ ನೋಡಿ, ಆಗಿನ ಕಾಲದಲ್ಲಿ 25 ರೂಪಾಯಿ 50 ರೂಪಾಯಿ 100 ರೂಪಾಯಿಗೆಲ್ಲ ಮದುವೆ ಮಾಡಿಬಿಡೋರಂತೆ ನಮ್ಮ ತಂದೆಯವ್ರ ಕಾಲಕ್ಕೆ. ಅಲ್ಲ, ಮಾತಿಗೆ ನಾನು ಹೇಳೋದು. ಬರ್ತಾ 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 ಅದು ಯಾವ ಮಟ್ಟಕ್ಕೆ ಬೆಳ್ಕೊಂಡು ಹೋಯ್ತು ಅಂದರೆ, ಗಂಡಿದು ಮಾರ್ಕೆಟ್ ಯಾವ ಥರ ಹೋಗ್ತಾ ಇದೆ ಅಂದರೆ, ಅವಾಗೆಲ್ಲ ಒಂದು 25 ಲಕ್ಷ 10 ಲಕ್ಷ 5 ಲಕ್ಷದಲ್ಲಿ ಮದುವೆ ಮುಗಿಸ್ಬಿಡೋರು. ಇವತ್ತು ಹುಡುಗ ಅವನು ಇಂಜಿನಿಯರ್ ಆಗಿದ್ದಾನೆ ಅಂದರೆ ಮಿನಿಮಮ್ ಫಿಕ್ಸೆಡ್, ಡಾಕ್ಟರ್ ಆಗಿದ್ದಾನೆ ಅಂದರೆ ಮಿನಿಮಮ್ ಫಿಕ್ಸೆಡ್, ಇನ್ನೇನಾದ್ರು ಬೇರೆ ಯಾವ್ದಾದ್ರು ಒಳ್ಳೆ ಹುದ್ದೆಯಲ್ಲಿರೋದು ಅಂದರೆ ಅದು ಬೇರೆ ಥರ ಬಿಡಿ. ಅದೆಲ್ಲ ಯೋಚನೆ ಮಾಡೋದು ಭಯ ಆಗುತ್ತೆ. ಇವತ್ತು ಅದೆಲ್ಲ ದೊಡ್ಡವರೇ ಮದುವೆ ಮಾಡ್ತಾ ಇದ್ದಾರೆ. ಅದೇ ಬಡವರು ಇದ್ದಾರಲ್ಲ, ಪಾಪ ಬಡತನದಲ್ಲಿದ್ದಾರಲ್ಲ, ಅವ್ರಿಗೆ ಒಪ್ಪತ್ತು ಊಟಕ್ಕೂ ಎಷ್ಟು ಕಷ್ಟ ಇದೆ. ಅವ್ರುಗಳು ಯಾವ ರೀತಿ ಅವ್ರ ಮಕ್ಳುಗಳನ್ನೇ ಮದುವೆ ಮಾಡ್ಬೋದು, ಸ್ವಲ್ಪ ನಾವು ಯೋಚನೆ ಮಾಡಬೇಕಲ್ವ, ಅವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಅದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮದುವೆ ಮಾಡಿ ಸಿಂಪಲ್ ಮ್ಯಾರೇಜ್ ಮಾಡಿ, ಸಿಂಪಲ್ ಆಗಿ ಮಾಡಿ. ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ, ಮದುವೆ ಮಾಡಿ ಸಿಂಪಲ್ ಆಗಿ ಸಂಪ್ರದಾಯದ ಪ್ರಕಾರನೇ ನೀವು ಎಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡ್ತೀವಿ ಅಷ್ಟೇ ಮಾಡಿ. ನಿಮ್ಮ ಟಾರ್ಗೆಟ್ ಇರುತ್ತಲ್ಲ, ಆ ಥರ ಟಾರ್ಗೆಟ್ ಮಾಡಬೇಕು ಅಂತಿದ್ರೆ 50% ಕಟ್ ಆಫ್ ಮಾಡಿ. ಇನ್ನು 50% ಒಂದು ದಾನ ಧರ್ಮ. ಇವತ್ತು ನೋಡಿ ನಮ್ಮ ಪುನೀತ್ ಅವರು ಇವತ್ತು ಮನೆ ದೇವರಾಗ್ಬಿಟ್ಟಿದ್ದಾರಲ್ವ. ಮೊನ್ನೆ ನೋಡಿ ನಮ್ಮ ಶಿವರಾಜ್ ಕುಮಾರ್ ಅವರು ಪಾಪ ಇಡೀ ಅವರ ತಂದೆಯಿಂದ ಬಂದಿದ್ದ ಆಸ್ತಿ, ತಾಯಿ ತಂದೆ ಬಂದಿದ್ದ ಆಸ್ತಿ ಅಷ್ಟನ್ನು ಬಡವರಿಗೆ ಅರ್ಪಿಸ್ಬಿಟ್ರೋದು. ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮಗಳಿರ್ಬೋದು. ಇವತ್ತು ಎಷ್ಟು ಜನಗಳು ಕಷ್ಟದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಯಾರು ಯೋಚನೆ ಮಾಡಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇಪ್ಪ, ದುಡ್ಡು ಇವತ್ತು ಮನುಷ್ಯ ಇರ್ತಾನೆ, ನಾಳೆ ಸಾಯ್ತೀವಲ್ವ, ಅದೆಲ್ಲರಿಗೂ ಗೊತ್ತಿದೆ. 100 ವರ್ಷ ಇರ್ತೀವ? ಇಲ್ಲ. ಇವತ್ತು ಏಜ್ ನೋಬಾರ್, ಯಾವ ಟೈಮಲ್ಲಿ ಬೇಕಾದ್ರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್, ಯಾವ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಆದರೆ ನಮ್ಗೆ ಗೊತ್ತಿದೆ ನಾವು ಸಾಯ್ತೀವಿ ಅಂತ.
ಆದರೂ ಒಂದು ಹಣ ಮಾಡಬೇಕು, ದುಡ್ಡು ಮಾಡಬೇಕು. ಅಬ್ಬಾ ದೇವರೇ, ಅವೆಲ್ಲ ನಿನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಇವೆಲ್ಲ ನೋಡೋಕ್ಕೋಸ್ಕರ ನಾವು ಇನ್ನೂ ಇದೀವ? ಒಂದು ಮನುಷ್ಯತ್ವ, ಮಾನವೀಯತೆ, ಒಂದು ಅಂತಸ್ಕರಣ, ಎಲ್ಲದಕ್ಕಿಂತ ಒಂದು ಸ್ವಾಭಿಮಾನ ಅಲ್ವಾ? ಬಡವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾನು ಕೇಳೋದಿಷ್ಟೇ, ಇದು ಎಲ್ಲ ಯಾರ್ಯಾರು ಶ್ರೀಮಂತರು ಇದ್ದೀರಲ್ಲ, ನೀವುಗಳೆಲ್ಲ ಈ ಮದುವೆ ಮಾಡೋ ವೆಚ್ಚ ಒಂದು ಅದರಲ್ಲಿ ಒಂದು 50%, ಜಾಸ್ತಿ ಬೇಡ. ನೀವು ರಾಜಕೀಯದಲ್ಲಿ ಇದ್ಕೊಂಡ್ರೆ ಏನು ಅಧಿಕಾರದಲ್ಲಿದ್ದಾಗ ಏನು ಮಾಡೋಂಥದ್ದು ಏನಿಲ್ಲ. ನಿಮ್ಮ ಹತ್ರ ಹಣ ಇದೆಯಾ, ನೀವೊಬ್ರು ಬಿಸ್ನೆಸ್ ಮ್ಯಾನು, ಇಲ್ಲ ನಿಮ್ಮ ಆಸ್ತಿವಂತರೋ, ಇಲ್ಲ ಯಾರೋ ದೊಡ್ಡ ವ್ಯಕ್ತಿನೇ ಇರ್ಬೋದು, ನೀವು ಮಾಡೋ ಒಂದು ಮದುವೆ, ಅದ್ದೂರಿ ಮದುವೆಯಲ್ಲಿ 50% ಮೀಸಲಿಡಿ. ಅದು ಅನಾಥಾಶ್ರಮ ಮಕ್ಕಳಿಗೆ ಕೊಡಿ, ತಾಯಿ ತಂದೆ ಇಲ್ದಿರೋ ಮಕ್ಕಳು ಅಲ್ವಾ, ವೃದ್ಧಾಶ್ರಮಗಳು ಕೊಡಿ. ಅವರೆಲ್ಲ ಎಷ್ಟು ನಿಜವಾಗ್ಲೂ ನಿಮಗೆ ಇನ್ನೂ ಅಷ್ಟು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ಆಯುಷ್ ಆರೋಗ್ಯ ದೇವರು ನೆಮ್ಮದಿ ಸುಖ ಜೀವನ ಕೊಡ್ತಾನೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಆಡಂಬರದ ಮದುವೆ ಬೇಡ, ಸಿಂಪಲ್ಲಾಗಿ ಮದುವೆ ಮಾಡಿ, ಒಂದು ಚೌಲ್ಟ್ರಿಲ್ ಮಾಡಿ. ಅವನು ಇಂಥ ಅವನು ಅವ್ರದ್ದು ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವರು ರಾಜಕೀಯದಲ್ಲಿದ್ದಾರೋ ಬಿಸ್ನೆಸ್ಸಲ್ಲಿದ್ದಾರೋ, ಅದೇನು ಎಷ್ಟು ದಿನ ನೆನ್ಸ್ಕೊಳ್ಳುವಂಥದ್ದು ನಮ್ಮ ಮನಸ್ಸಲ್ಲಿ ಎಷ್ಟು ದಿನ? 5 ಕೋಟಿ 10 ಕೋಟಿ ಖರ್ಚು ಮಾಡ್ತೀರಾ ನೀವು ಅಲ್ವಾ? ಒಂದು ತಿಂಗಳು ನೆನ್ಸ್ಕೋಬೋದಾ ನಾವು? ಊಟ ಚೆನ್ನಾಗಿತ್ತು, ಹಂಗಿತ್ತು ಅಂತ. ಇವಾಗೆಲ್ಲ ಬಂದ್ಬಿಟ್ಟಿದೆ ಬಿಡಿ. ಇವಾಗೆಲ್ಲ ಪಿಜ್ಜಾ ಅವು ಇವು ನಾರ್ತ್ ಇಂಡಿಯನ್ಸ್ ಬಂತು, ಇಡೀ ಎಲ್ಲ ಗೊತ್ತಾಗ್ಬಿಟ್ಟಿದೆ ಆಯಿತಾ. ನಮ್ಮ ಊಟ ಹೋಯ್ತದು. ನಮ್ಮ ಒಂದು ಹಿಂದೂಗಳ ಆಗಿನ ಕಾಲದ ಸಂಪ್ರದಾಯ ಪ್ರಕಾರ ಯಾವ ರೀತಿ ಲಾಡು, ಚಿರೋಟಿ, ಆ ಊಟ ಎಲ್ಲ ಹೋಯ್ತು. ಇವಾಗ ಏನಿಲ್ಲ. ಇವತ್ತು ಅಷ್ಟು ಫಾಸ್ಟ್ ವೆಸ್ಟರ್ನ್ ಕಂಟ್ರಿ ಥರ ಆಗೋಗಿದೆ ನಮ್ಮ ಇಂಡಿಯಾ. ಇನ್ನೇನು ಮಾಡ್ತಾರೆ? ದುಡ್ಡು ಖರ್ಚಾಗಬೇಕು, ದುಡ್ಡು ಇದೆ ಹಾಕ್ತಾರೆ. ಅದೇ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದೇ ದುಡ್ಡಲ್ಲಿ ಒಂದು 50% ನೀವು ಬಡವ್ರಿಗೆ ಮಾಡಿರಿ. ನಾನು ದಯವಿಟ್ಟು ಈ ವಿಡಿಯೋ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಐ ಆಮ್ ನಾಟ್ ಡಿಮ್ಯಾಂಡಿಂಗ್ ಯು. ನಾನು ಜಸ್ಟ್ ಮನುಷ್ಯತ್ವ ದೃಷ್ಟಿಯಿಂದ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಯಾರು ಅದ್ದೂರಿ ಮದುವೆ ಮಾಡಬೇಕು ಅಂತ ಇದ್ದೀರಾ, ಅದು ಬಡವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದೇ ದುಡ್ಡು 50% ಒಂದು ದಾನ ಧರ್ಮ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಹೆಚ್ಚಿಕೊಳ್ಳೋದಿಲ್ಲ. ಜಸ್ಟ್ ಇದೊಂದು ಮ್ಯಾರೇಜ್, ಸಿಂಪಲ್ ಮ್ಯಾರೇಜ್ ಬಗ್ಗೆ ಒಂದು 4 ಮಾತು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು. ನಮಸ್ಕಾರ. ಯಾರಿಗೆ ಇದು ಇಷ್ಟ ಆದರೆ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿ. ಎಂ ಶಂಕರ್ ಪ್ರಚಾರ ಸಮಿತಿ ಅಂತ ನನ್ನ ಹೆಸರು. ಎಂ ಶಂಕರ್, ನಿಮ್ಮ ಮನೆಯ ಎಂ ಶಂಕರ್. ಇನ್ನು ಮತ್ತೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ನನ್ನ ಮನಸ್ಸಿಗೆ ಏನು ತೋಚುತ್ತೋ ಅದು ನಾನು ಮಾಡ್ತಾನೆ ಇರ್ತೀನಿ. ಆದರೆ ಒಂದು ಕಾನೂನು ಚೌಕಟ್ಟು ಒಳಗಡೆ ನಾನು ಏನೇ ಮಾಡಿದ್ರು ಯಾರ ಮನಸ್ಸಿಗೂ ನೋವಾಗದೇ ಇರೋ ರೀತಿಯಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಹಕಾರ, ಪ್ರೋತ್ಸಾಹ, ವಿಶ್ವಾಸ ಎಲ್ಲ ನನಗೆ ಯಾವಾಗಲೂ ನನ್ನ ಮೇಲೆ ಇಡಲಿ. ಎಲ್ಲರಿಗೂ ನಮಸ್ಕಾರಗಳು.